ಮಿತ್ರರೇ, ಈಗ ಸಹಕಾರ ಸಚಿವರಾಗಿರುವ ಕೆಎನ್ ರಾಜಣ್ಣ ಮತ್ತು ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಡುವಿನ ಪುರಾತನ ರಾಜಕೀಯ ಜಿದ್ದಾಜಿದ್ದಿ ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು. 2018ರ ಚುನಾವಣೆಯಲ್ಲಿ ತಾವು ಸೋತು ಪರಮೇಶ್ವರ್ ಕುಮಾರಸ್ವಾಮಿ ಸರ್ಕಾರದ ಉಪಮುಖ್ಯಮಂತ್ರಿಯಾದಾಗ ಮತ್ತೆ ರಾಜಣ್ಣ ರಾಜಕೀಯ ಅಸ್ತಿತ್ವ ಕಳೆದುಕೊಳ್ಳುವ ಆತಂಕದಲ್ಲಿದ್ದರು. ಆಗಲೂ ಅವರ ಕೈ ಹಿಡಿದಿದ್ದು ಕೂಡ ಇದೇ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಹುದ್ದೆ ಅಭ್ಯರ್ಥಿಯಾಗಿದ್ದ ಪರಮೇಶ್ವರ್ ಅವರ ರಾಜಕೀಯ ದಾಟಕ್ಕೆ ಚೆಕ್ಮೇಟ್ ಇಡಲು ಸಿಎಂ ಬಣಕ್ಕೆ ರಾಜಣ್ಣ ಸಾರಥಿಯಾದರು. ಜೀರೋ ಟ್ರಾಫಿಕ್ ಮಂತ್ರಿ ಎನ್ನುತ್ತಾ ಪರಮೇಶ್ವರ್ ಅವರ ಮೇಲೆ ನಿರಂತರ ಟೀಕಾಸ್ತ್ರ ಪ್ರಯೋಗಿಸುತ್ತಿದ್ದರು. ಈಗ ಸಿದ್ದರಾಮಯ್ಯ ಸೇನೆಯ ಮಹಾ ದಂಡನಾಯಕರೇ ಆಗಿ ಹೋಗಿರುವ ರಾಜಣ್ಣ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುತ್ತಿದ್ದಾರೆ. ಬಂಡೆಯಾಗಿದ್ದ ನಾನು ಉಳಿಪೆಟ್ಟು ತಿಂದು ಮೂರ್ತಿ ರೂಪ ಪಡೆದವನು ಎಂದು ಡಿಕೆ ಶಿವಕುಮಾರ್ ಆಗಾಗ ಹೇಳುತ್ತಿರುತ್ತಾರೆ. ರಾಜಣ್ಣ ತುಮಕೂರು ರಾಜಕಾರಣದ ಡೈನಾಮೈಟ್ ಪೆಟ್ಟು ತಿಂದು ಬದುಕುಳಿದವರು ಎಂಬುದು ಅವರಿಗೂ ಗೊತ್ತಿದೆ. ಆದರೆ ರಾಜಣ್ಣ ವಿರುದ್ಧ ಕೆಂಡಾಮಂಡಲಗೊಂಡಿರುವ ಡಿಕೆಶಿ ಬಣ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ, ಸಚಿವ ಸ್ಥಾನದಿಂದ ಕಿತ್ತೊಗೆಯುವಂತೆ ಹೈಕಮಾಂಡ್ಗೆ ಒತ್ತಾಯಿಸತೊಡಗಿದೆ. ರಾಜಣ್ಣ ಎಂದಿನಂತೆ ಡೋಂಟ್ ಕೇರ್. ಅವರ ನಿಷ್ಠೆ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಮಾತ್ರ.